ಹೈ ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಇಲ್ಲಿಯವರೆಗೂ ಎಷ್ಟೋ ರೀತಿಯ ಪ್ರಾಣಿಗಳನ್ನ ನೋಡಿದ್ದೇವೆ. ಆದ್ರೆ ನಾವೆಲ್ಲ ನೈಸರ್ಗಿಕವಾಗಿ ಅವು ಎಷ್ಟು ದೊಡ್ಡದಾಗಿರ್ತವೆ ಅಷ್ಟೇ ದೊಡ್ಡದಾಗಿರುವ ಪ್ರಾಣಿಗಳನ್ನ ನೋಡಿದ್ದೇವೆ. ಅವೇ ಪ್ರಾಣಿಗಳು ಸಾಮಾನ್ಯಕ್ಕಿಂತ 10 ಪಟ್ಟು ದೊಡ್ಡದಾಗಿದ್ರೆ ಆಗ ಅವು ನೋಡ್ಲಿಕ್ಕೆ ಒಂದು ಮಾನ್ಸ್ಟರ್ ರೀತಿಯಲ್ಲಿ ಕಾಣಿಸ್ತವೆ. ಇಂದಿನ ಈ ವಿಡಿಯೋದಲ್ಲಿ ಅಂತಹ ಅತಿ ದೊಡ್ಡ ಮಾನ್ಸ್ಟರ್ ಪ್ರಾಣಿಗಳ ಬಗ್ಗೆ, ಅವು ಎಲ್ಲಿರ್ತವೆ, ಹೇಗೆ ಜೀವಿಸುತ್ತವೆ, ಈ ವಿಡಿಯೋದಲ್ಲಿ ನೋಡೋಣ. ಟೈಟಾನ್ ಬೀಟಲ್. ಸಾಮಾನ್ಯವಾಗಿ ಇನ್ಸೆಕ್ಟ್ಸ್ ಅನ್ನೋವು ತುಂಬಾ ಸಣ್ಣದಾಗಿ ಕಾಣಿಸುತ್ತವೆ. ಹಾಗೆ ಯಾವುದಾದ್ರೂ ವಿಚಿತ್ರವಾಗಿರುವ ಇನ್ಸೆಕ್ಟ್ ನಮ್ಮ ಮನೆಯೊಳಗೆ ಬಂದ್ರೆ ಅದನ್ನ ಆದಷ್ಟು ಬೇಗ ಕಸಗುಡಿಸುವ ಬಾರಿಗೆಯನ್ನು ಬಳಸಿ ಮನೆಯಿಂದ ಹೊರಗಡೆ ಬಿಸಾಡ್ತೀವಿ. ಏಕೆಂದ್ರೆ ಒಂದು ವೇಳೆ ಅದು ಕಚ್ಚಿದ್ರೆ ಏನಾಗುತ್ತೆ ಅನ್ನೋ ಭಯ ಹೆಚ್ಚಾಗಿರುತ್ತೆ. ಆದ್ರೆ ಒಂದ್ಸಲ ಈ ಟೈಟಾನ್ ಬೀಟಲ್ ಅನ್ನು ನೋಡಿ. ಇದು ಸರಾಸರಿ ನಮ್ಮ ಅಂಗೈಯಷ್ಟು ದೊಡ್ಡದಾಗಿದೆ. ನಿಜವಾಗ್ಲೂ ಇದು ನೋಡ್ಲಿಕ್ಕೆ ನಮಗೆ ಒಂದು ಜಿರಳೆ ರೀತಿ ಕಾಣಿಸುತ್ತೆ. ಆದ್ರೆ ಅದೇ ಬೇರೆ, ಇದೇ ಬೇರೆ. ಇಷ್ಟು ವಿಚಿತ್ರವಾಗಿರುವ ಈ ಟೈಟಾನ್ ಬೀಟಲ್ಸ್ ನಮಗೆ ಹೆಚ್ಚಾಗಿ ಸೌತ್ ಅಮೆರಿಕದಲ್ಲಿ ಕಾಣಿಸಿಕೊಳ್ಳುತ್ತವೆ, ಮುಖ್ಯವಾಗಿ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ. ಇದು 6.5 ಇಂಚಸ್ ವರೆಗೂ ದೊಡ್ಡದಾಗಿ ಬೆಳೆಯುತ್ತೆ. ಹಾಗೆ ಇವುಗಳ ಜಾಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ಇದು ಒಂದು ವೇಳೆ ಕಚ್ಚಿದ್ರೆ ಆ ನೋವನ್ನ ತಡೆದುಕೊಳ್ಳೋದಕ್ಕೆ ಆಗದಷ್ಟು ನೋವಾಗುತ್ತೆ. ಆದ್ರೆ ಇನ್ಸೆಕ್ಟ್ ನಾವು ಅನ್ಕೊಂಡಿರುವಷ್ಟು ಅಪಾಯದ ಪ್ರಾಣಿ ಏನಲ್ಲ. ಇದು ತುಂಬಾ ಪ್ರಶಾಂತವಾಗಿರುತ್ತೆ. ಆದ್ರೆ ಇದಕ್ಕೆ ತೊಂದರೆ ಕೊಡ್ತಿದ್ರೆ ಮಾತ್ರ ಖಂಡಿತವಾಗ್ಲೂ ಇದು ನಮ್ಮನ್ನ ಕಚ್ಚುತ್ತೆ. ಲೆದರ್ ಬ್ಯಾಕ್ ಟರ್ಟಲ್. ಆಮೆಯನ್ನ ನಾವು ತುಂಬಾ ಸಲ ನೋಡಿರ್ತೀವಿ. ನಾವು ನೋಡಿರುವಂತಹ ಆಮೆ ಹಬ್ಬ ಅಂದ್ರೆ ಈ ಸೈಜ್ ನಲ್ಲಿ ಇರ್ತವೆ. ಆದ್ರೆ ನೀವು ಯಾವತ್ತಾದ್ರೂ ಲೆದರ್ ಬ್ಯಾಕ್ ಟರ್ಟಲ್ ಬಗ್ಗೆ ಕೇಳಿದಿರಾ? ಅದು ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ? ಅದನ್ನ ಒಬ್ಬ ಮನುಷ್ಯ ಓರಲು ಅಸಾಧ್ಯ ಎಂದು ಹೇಳಬಹುದು. ಏಕೆಂದ್ರೆ ಈ ಆಮೆ ಸರಾಸರಿ 900 kgಯಷ್ಟು ಭಾರವಿರುತ್ತೆ. ಇದು 6.5 ಅಡಿಗಳಷ್ಟು ಉದ್ದ ಇರುತ್ತೆ. ಈ ಆಮೆ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಇವು ಹೆಚ್ಚಾಗಿ ಸಮುದ್ರದಲ್ಲಿ ಜೀವಿಸುತ್ತವೆ. ತನ್ನ ಮೊಟ್ಟೆಗಳನ್ನ ಇಡುವ ಸಮಯದಲ್ಲಿ ಮಾತ್ರ ಈ ರೀತಿ ಸಮುದ್ರದ ದಡಕ್ಕೆ ಬಂದು ಅವುಗಳ ಮೊಟ್ಟೆಗಳನ್ನ ಇಡುತ್ತೆ. ಈ ಆಮೆ ಒಂದೇ ಸಲಕ್ಕೆ 150 ಮೊಟ್ಟೆಗಳನ್ನ ಇಡಬಲ್ಲದು. ನಂತರ ತನ್ನ ರೆಕ್ಕೆಗಳಿಂದ ಈ ಮೊಟ್ಟೆಗಳನ್ನ ಮಣ್ಣಿನಿಂದ ಮುಚ್ಚಿ ತನ್ನ ಮೊಟ್ಟೆಗಳನ್ನ ತುಂಬಾ ಜಾಗೃತಿಯಿಂದ ಕಾಪಾಡಿಕೊಳ್ಳುತ್ತೆ. ಇಲ್ಲಿರುವ ವಿಚಿತ್ರ ಏನಂದ್ರೆ ಈ ಮೊಟ್ಟೆಗಳಿಂದ ಗಂಡು ಹೆಣ್ಣು ಹೇಗೆ ಹುಟ್ಟುತ್ತವೆ ಅನ್ನೋದಕ್ಕೆ ಅಲ್ಲಿನ ವಾತಾವರಣವೇ ನಿರ್ಧರಿಸುತ್ತೆ. ಅದು ಹೇಗಂದ್ರೆ ಒಂದು ವೇಳೆ ಅಲ್ಲಿ ತಂಪಾದ ವಾತಾವರಣ ಇದ್ರೆ ಆ ಮೊಟ್ಟೆಗಳಿಂದ ಗಂಡು ಆಮೆಗಳು ಹುಟ್ಟುತ್ತವೆ. ಅದೇ ಅಲ್ಲಿ ವಾತಾವರಣ ಬಿಸಿಯಾಗಿದ್ರೆ ಆ ಮೊಟ್ಟೆಗಳಿಂದ ಹೆಚ್ಚಾಗಿ ಹೆಣ್ಣು ಆಮೆಗಳು ಹುಟ್ಟುತ್ತವೆ. ಈ ಆಮೆಗಳಿಗೆ ಇವುಗಳ ಸ್ಕಿನ್ ಅನ್ನೋದು ಒಂದು ಲೆದರ್ ರೀತಿಯಲ್ಲಿ ಕಾಣಿಸೋದ್ರಿಂದ ಅದಕ್ಕೆ ಇವುಗಳಿಗೆ ಲೆದರ್ ಬ್ಯಾಕ್ ಟರ್ಟಲ್ಸ್ ಎಂದು ಹೆಸರಿಟ್ಟಿದ್ದಾರೆ. ಇಷ್ಟು ವಿಚಿತ್ರವಾಗಿ ಕಾಣಿಸುವ ಅತಿ ದೊಡ್ಡ ಆಮೆ ಅಟ್ಲಾಂಟಿಕ್, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಮುದ್ರದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಜಾಪನೀಸ್ ಸ್ಪೈಡರ್ ಕ್ರ್ಯಾಬ್. ಈ ಸಮುದ್ರದಲ್ಲಿ ನದಿಗಳಲ್ಲಿ ಕಂಡುಬರುವ ಈ ಏಡಿಗಳನ್ನ ನಾವೆಲ್ಲ ತುಂಬಾ ಸಲ ನೋಡಿರ್ತೀವಿ. ಇವುಗಳಿಂದ ಒಳ್ಳೆ ಒಳ್ಳೆ ರೆಸಿಪೀಸ್ ನ ಕೂಡ ಮಾಡ್ಕೊಂಡು ತಿಂತಾ ಇರ್ತಾರೆ. ಆದ್ರೆ ನಾವು ಇಲ್ಲಿಯವರೆಗೂ ನೋಡಿರುವ ಕ್ರ್ಯಾಬ್ಸ್ ತುಂಬಾ ಸಣ್ಣವು. ಅಂತದ್ರಲ್ಲಿ ಒಂದ್ಸಲ ಈ ಜಾಪನೀಸ್ ಸ್ಪೈಡರ್ ನ ನೋಡಿ. ಇದು ಎಷ್ಟು ದೊಡ್ಡದಾಗಿದೆ ಅಲ್ವಾ? ಈ ಕ್ರ್ಯಾಬ್ ಸರಿಸುಮಾರು 12 ಅಡಿಗಳಷ್ಟು ದೊಡ್ಡದಾಗಿ ಬೆಳೆದು ನೋಡ್ಲಿಕ್ಕೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂದ್ರೆ ಮನುಷ್ಯನಿಗೆ ಹೋಲಿಸಿದ್ರೆ ಡಬಲ್ ಸೈಜ್ ನಲ್ಲಿ ಇರುತ್ತೆ. ಇಷ್ಟು ದೊಡ್ಡದಾಗಿ ಭಯಂಕರವಾಗಿ ಕಾಣುವ ಸ್ಪೈಡರ್ ಕ್ರ್ಯಾಬ್ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತಾ ಅಂತ ಕೇಳಿದ್ರೆ ಇಲ್ಲ. ಇದು ತುಂಬಾ ಪ್ರಶಾಂತವಾಗಿರುತ್ತೆ. ಹಾಗೆ ಇದು ಹೆಚ್ಚಾಗಿ ಸಮುದ್ರದ ಆಳದಲ್ಲಿ ಮಾತ್ರ ಜೀವಿಸುತ್ತವೆ. ಇನ್ನು ಈ ಕ್ರ್ಯಾಬ್ಸ್ ಈ ಪರಿಸರಕ್ಕೆ, ವಾತಾವರಣಕ್ಕೆ ತುಂಬಾ ಒಳಿತನ್ನ ಮಾಡ್ತವೆ. ಇವು ಈ ಸಮುದ್ರದಲ್ಲಿ ಕೊಳೆತಿರುವ ಮೀನುಗಳನ್ನ ಹಾಗೆ ಇನ್ನಿತರ ಕೊಳೆತಿರುವ ಮಾಂಸಗಳನ್ನ ತಿನ್ನುತ್ತಾ ಸಮುದ್ರವನ್ನ ಶುಭ್ರಗೊಳಿಸುತ್ತವೆ. ಇನ್ನು ಈ ಕ್ರ್ಯಾಬ್ಸ್ ಸರಿಸುಮಾರು 100 ವರ್ಷಗಳವರೆಗೆ ಬದುಕುತ್ತವೆ. ಈ ಸ್ಪೈಡರ್ ಕ್ರ್ಯಾಬ್ಸ್ ಹೆಚ್ಚಾಗಿ ನಮಗೆ ಜಪಾನ್ ಅಲ್ಲಿ ಕಾಣಿಸೋದ್ರಿಂದ ಅದಕ್ಕೆ ಅವುಗಳಿಗೆ ಜಪಾನ್ ಸ್ಪೈಡರ್ ಕ್ರ್ಯಾಬ್ಸ್ ಅನ್ನೋ ಹೆಸರು ಬಂದಿದೆ. ಲಯನ್ಸ್ ಮಾನೆ ಜೆಲ್ಲಿ ಫಿಶ್. ಇದು ಪ್ರಪಂಚದಲ್ಲಿರುವ ಎಲ್ಲಾ ಜೆಲ್ಲಿ ಫಿಶ್ ಗಳಲ್ಲಿ ಇದೇ ಅತಿ ದೊಡ್ಡದು. ವಿಚಿತ್ರ ಏನು ಅಂದ್ರೆ ಇದರ ಟೆಂಟಿಕಲ್ಸೇ ಸರಿಸುಮಾರು 100 ಅಡಿಗಳಷ್ಟು ಉದ್ದ ಬೆಳೆಯುತ್ತವೆ. ಓವರಾಲ್ ಆಗಿ ಈ ಜೆಲ್ಲಿ ಫಿಶ್ ನ ನೋಡಿಕೊಂಡ್ರೆ ಇದು ಸರಿಸುಮಾರು 160 ಅಡಿಗಳಷ್ಟು ಉದ್ದ ಬೆಳೆಯುತ್ತದೆ. ಇಷ್ಟು ದೊಡ್ಡದಾಗಿ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಈ ಜೆಲ್ಲಿ ಫಿಶ್ ನ ಸಮೀಪಕ್ಕೆ ಮಾತ್ರ ಹೋಗಬಾರದು. ಏಕೆಂದ್ರೆ ಇದು ತುಂಬಾ ವಿಷಪೂರಿತವಾದುದು. ಅಕಸ್ಮಾತ್ ಆಗಿ ಇವುಗಳ ಟೆಂಟಿಕಲ್ಸ್ ನಮ್ಮ ಬಾಡಿಗೆ ತಾಕಿದ್ರೆ ತಕ್ಷಣ ಅದು ನ್ಯೂರೋಟಾಕ್ಸಿನ್ ಅನ್ನೋ ವಿಷಯವನ್ನ ನಮ್ಮ ಬಾಡಿಯೊಳಗೆ ಇಂಜೆಕ್ಟ್ ಮಾಡುತ್ತೆ. ಇದರ ವಿಷ ತುಂಬಾ ಅಪಾಯಕಾರಿ. ಇದು ಇಂಜೆಕ್ಟ್ ಮಾಡುವ ಈ ನ್ಯೂರೋಟಾಕ್ಸಿನ್ ಅನ್ನೋ ವಿಷ ಮನುಷ್ಯನ ರೆಸ್ಪಿರೇಟರಿ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ಮನುಷ್ಯನನ್ನ ಕೆಲವೇ ನಿಮಿಷಗಳಲ್ಲಿ ಸಾಯಿಸಬಲ್ಲದು. ನೋಡ್ಲಿಕ್ಕೆ ಇಷ್ಟು ಸುಂದರವಾಗಿ ಕಾಣಿಸಿದ್ರು ಕೂಡ ಇದು ತುಂಬಾ ಅಪಾಯಕಾರಿ. ಅದಕ್ಕೆ ಯಾವಾಗ್ಲಾದ್ರೂ ಈ ಸ್ಕೂಬಾ ಡೈವರ್ಸ್ ಗೆ ಈ ಜೆಲ್ಲಿ ಫಿಶ್ ಕಾಣಿಸಿಕೊಂಡ್ರೆ ಅದನ್ನ ದೂರದಿಂದಲೇ ನೋಡ್ತಾರೆ ಬಿಟ್ರೆ ಅದರ ಸಮೀಪಕ್ಕೆ ಮಾತ್ರ ಹೋಗೋದಿಲ್ಲ. ಈ ಭಯಂಕರವಾದ ಜೆಲ್ಲಿ ಫಿಶ್ ನ ಹೆಚ್ಚಾಗಿ ಆರ್ಕಿಟಿಕ್, ನಾರ್ತ್ ಪೆಸಿಫಿಕ್ ಮತ್ತು ನಾರ್ತ್ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರ್ತವೆ. ಸಾಲ್ಟ್ ವಾಟರ್ ಕ್ರೊಕೊಡೈಲ್. ಕ್ರೊಕೊಡೈಲ್ ಬೇರೆ, ಈ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಬೇರೆ.
ಸಾಮಾನ್ಯವಾಗಿ ಕ್ರೊಕೊಡೈಲ್ ಸರಿಸುಮಾರು 10 ಅಡಿಗಳಷ್ಟು ಉದ್ದ ಬೆಳೆಯುತ್ತವೆ. ಆದ್ರೆ ಈ ಸಾಲ್ಟ್ ವಾಟರ್ ಕ್ರೊಕೊಡೈಲ್ 23 ಅಡಿ ಉದ್ದದಿಂದ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೋಲಿಸಿದ್ರೆ 3 ರಿಂದ 4 ಪಟ್ಟು ದೊಡ್ಡದಾಗಿ ಇರುತ್ತೆ. ಇನ್ನು ಇದರ ಭಾರ 1000 kg ಹೆಚ್ಚಾಗಿರುತ್ತೆ. ಟ್ವಿಸ್ಟ್ ಏನಂದ್ರೆ ಇವುಗಳಲ್ಲಿ ಗಂಡು ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್ ಇಷ್ಟು ದೊಡ್ಡದಾಗಿ ಬೆಳೆಯುತ್ತವೆ. ಫಿಮೇಲ್ ಕ್ರೊಕೊಡೈಲ್ಸ್ ಸಾಮಾನ್ಯವಾಗಿ 10 ಅಡಿಗಳಷ್ಟೇ ಬೆಳೆಯುತ್ತವೆ. ಇನ್ನು ಇವುಗಳ ಭಾರವನ್ನ ಹೋಲಿಕೆ ಮಾಡಿ ನೋಡಿದ್ರೆ ಈ ಹೆಣ್ಣು ಕ್ರೊಕೊಡೈಲ್ಸ್ ಗಂಡು ಕ್ರೊಕೊಡೈಲ್ಸ್ ಗಿಂತಲೂ ತುಂಬಾ ಕಡಿಮೆ ಭಾರವನ್ನ ಹೊಂದಿರ್ತವೆ. ಆದ್ರೆ ಯಾವ ಕ್ರೊಕೊಡೈಲ್ಸ್ ಇದ್ರೂ ತುಂಬಾ ಭಯಂಕರವಾಗಿ ದಾಳಿ ಮಾಡ್ತವೆ. ಆದ್ರೆ ಈ ಸಾಲ್ಟ್ ಕ್ರೊಕೊಡೈಲ್ ಆದ್ರೆ ಸಾಮಾನ್ಯ ಮೊಸಳೆಗಳಿಗಿಂತ ತುಂಬಾ ಭಯಂಕರವಾಗಿ ದಾಳಿ ಮಾಡುತ್ತೆ. ಅದು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಹಿಪೋಸ್ ಹಲ್ಲುಗಳು ಎಷ್ಟು ಭಯಂಕರವಾಗಿರುತ್ತವೆ ನಮ್ಮೆಲ್ರಿಗೂ ಗೊತ್ತು. ಅಂತದ್ರಲ್ಲಿ ಈ ಕ್ರೊಕೊಡೈಲ್ಸ್ ಅಟ್ಯಾಕಿಂಗ್ ಫೋರ್ಸ್ ಅನ್ನೋದು ಈ ಹಿಪೋಸ್ ಗಿಂತಲೂ 2 ಪಟ್ಟು ಬಲವಾಗಿ ಇರುತ್ತೆ. ಹಾಗೆ ಈ ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಸರಿಸುಮಾರು 75 ವರ್ಷದವರೆಗೆ ಬದುಕಬಲ್ಲದು. ಅಷ್ಟೇ ಅಲ್ಲದೆ ಇಂಡೋ ಪೆಸಿಫಿಕ್ ಸ್ಥಳದಲ್ಲಿ, ಇನ್ನು ಭಾರತ ದೇಶದ ಸಮುದ್ರ ತೀರ ಪ್ರಾಂತದಲ್ಲಿ ಮತ್ತು ಆಸ್ಟ್ರೇಲಿಯಾದ ಸಮುದ್ರ ತೀರ ಪ್ರಾಂತದಲ್ಲಿ ಕಂಡು ಬರ್ತವೆ. ಕ್ಯಾಪಿಬಾರಾ ರೋಡೆಂಟ್ಸ್ ಅನ್ನೋ ಹೆಸರಿನಿಂದ ಇಲಿಗಳು, ಅಳಿಲುಗಳು ಮತ್ತು ಈ ಪೊರ್ಕೊಪೈನ್ಸ್ ನಾವು ಹೆಚ್ಚಾಗಿ ನೋಡಿರ್ತೀವಿ. ಆದ್ರೆ ಈಗ ನೀವು ನೋಡ್ತಾ ಇರುವುದು ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ರೋಡೆಂಟ್. ಇದರ ಹೆಸರು ಕ್ಯಾಪಿಬರಾ. ಇದು ನೋಡ್ಲಿಕ್ಕೆ ನಮಗೆ ಒಂದು ನಾಯಿಯಷ್ಟು ದೊಡ್ಡದಾಗಿ ಹಂದಿಯ ರೀತಿ ಕಾಣಿಸುತ್ತೆ. ಹಾಗೆ ಒಮ್ಮೆ ಇವುಗಳ ಹಲ್ಲುಗಳನ್ನ ನೋಡಿ, ಇಷ್ಟು ಶಾರ್ಪ್ ಆಗಿ ಅಂಡ್ ಪವರ್ಫುಲ್ ಆಗಿರುವ ಹಲ್ಲುಗಳಿಂದ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇವು ಮನುಷ್ಯನ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿ ಇರ್ತವೆ. ಅದಕ್ಕೆ ಇವುಗಳನ್ನ ಜನರು ಕೂಡ ತುಂಬಾ ಇಷ್ಟದಿಂದ ಒಂದು ಪೆಟ್ ರೀತಿಯಲ್ಲಿ ಸಾಕ್ತಾರೆ. ಇಷ್ಟು ವಿಚಿತ್ರವಾಗಿರುವ ಈ ರೋಡೆಂಟ್ಸ್ ಅನ್ನವು 4.5 ಅಡಿಗಳಷ್ಟು ಉದ್ದವಾಗಿ 65 kg ಅಷ್ಟು ಭಾರವನ್ನ ಹೊಂದಿರ್ತವೆ. ಹಾಗೆ ಇವು ಹೆಚ್ಚಾಗಿ ಮೇವನ್ನ, ಮೆಕ್ಕೆಜೋಳವನ್ನ ತಿನ್ನುವ ಸಸ್ಯಾಹಾರಿ ಜೀವಿ. ಈ ರೋಡೆಂಟ್ಸ್ ಅನ್ನವು ಏಕಾಂಗಿಯಾಗಿ ಅಲ್ಲದೆ ಗುಂಪಾಗಿ ಜೀವಿಸಲು ಇಷ್ಟಪಡ್ತವೆ. ಈ ವಿಚಿತ್ರವಾಗಿರುವ ರೋಡೆಂಟ್ಸ್ ಅನ್ನವು ನಮಗೆ ಹೆಚ್ಚಾಗಿ ಸೌತ್ ಅಮೆರಿಕದಲ್ಲಿ ಕಂಡು ಬರ್ತವೆ. ಗ್ರೀನ್ ಅನಕೊಂಡಾ ಪ್ರಪಂಚದಲ್ಲಿ ಜೀವಿಸುತ್ತಿರುವ ವಿಷಪೂರಿತವಾದ ಹಾವುಗಳಲ್ಲಿ ಅತಿ ದೊಡ್ಡ ಹಾವು ಕಿಂಗ್ ಕೋಬ್ರಾ. ಆದ್ರೆ ವಿಷವಿಲ್ಲದ ಹಾವುಗಳಲ್ಲಿ ಅತಿ ಬಲವಾದ ದೊಡ್ಡ ಹಾವು ಈ ಗ್ರೀನ್ ಅನಕೊಂಡಾ. ಇದು 30 ಅಡಿಗಳಷ್ಟು ದೊಡ್ಡದಾಗಿ ಬೆಳೆಯುತ್ತೆ. 250 ರಿಂದ 350 kg ಅಷ್ಟು ಬಲಿಷ್ಠವಾಗಿ ಬೆಳೆಯುತ್ತೆ. ಇದು ಕಾಡಿನಲ್ಲಿ ಬದುಕುವ ಪ್ರಾಣಿಗಳನ್ನ ಅಷ್ಟೇ ಅಲ್ಲದೆ ಮನುಷ್ಯನನ್ನು ಸಹ ಸಹಜವಾಗಿ ತಿನ್ನಬಲ್ಲದು. ಈ ಅನಕೊಂಡಾ ಹಾವು ಅಷ್ಟು ಬಲಿಷ್ಠವಾಗಿರುತ್ತೆ. ಆದ್ರೆ ಈ ಹಾವು ಕಾಡಿನಲ್ಲಿ ಜೀವಿಸಿದ್ರೆ ಕೇವಲ 15 ವರ್ಷ ಮಾತ್ರ ಬದುಕಬಲ್ಲದು. ಅದೇ ಒಂದು ವೇಳೆ ಕೇರ್ ಸೆಂಟರ್ ನಲ್ಲಿ ಸಾಕಿದ್ರೆ ಇದು 30 ವರ್ಷದವರೆಗೆ ಬದುಕಬಲ್ಲದು. ಇನ್ನು ಇದು ಎಲ್ಲಾ ಹಾವುಗಳಂತೆ ಇದು ಮೊಟ್ಟೆಗಳನ್ನ ಇಡುವುದಿಲ್ಲ, ನೇರವಾಗಿ ಮರಿಗಳನ್ನ ಹಾಕುತ್ತೆ. ಇದು ಹಾಕುವ ಮರಿಗಳೇ 2 ಅಡಿಗಳಷ್ಟು ದೊಡ್ಡದಾಗಿ ಇರುತ್ತವೆ. ಇಷ್ಟು ಭಯಂಕರವಾಗಿ, ಇಷ್ಟು ದೊಡ್ಡದಾಗಿ ಕಾಣಿಸುವ ಈ ಅನಕೊಂಡಾ ಹಾವುಗಳು ಹೆಚ್ಚಾಗಿ ನಮಗೆ ಈ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಕಂಡು ಬರ್ತವೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.